ಎಜಿ ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ಜಿಲ್ಲಾಧಿಕಾರಿ ಆವರಣದಲ್ಲಿ ಗುರುವಾರ ಕಾರ್ಮಿಕ ಇಲಾಖೆ ವತಿಯಿಂದ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರಿಗೆ ಕಿಟ್ ವಿತರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿದೆ. ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆ ಹಾಗೂ ಕರ್ನಾಟಕ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಬೆಂಗಳೂರು ಇವರ ವತಿಯಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಕಾರ್ಮಿಕ ಸಚಿವ ಸಂತೋಷ್ ಯಸ್ಲಾಡ್ ಅವರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ಜರುಗಿದೆ. ಜಿಲ್ಲಾ ಕಾರ್ಮಿಕ ಅಧಿಕಾರಿ ಶ್ರೀಮತಿ ತರುಣಂ ಬೆಂಗಾಲೆ ಅವರ ನೇತೃತ್ವದಲ್ಲಿ ಸಿಬ್ಬಂದಿ ವರ್ಗದವರು ಹಾವೇರಿ ತಾಲೂಕಿನ ಕಾರ್ಮಿಕರಿಗೆ ಕಿಟ್ಗಳನ್ನು ವಿತರಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಅಂಗವಿಕಲರ ಉಪಾಧ್ಯಕ್ಷರು ಆದ ಮೌನೇಶ್ ಬಡಿಗೇರಿ ಅವರು ಮಾತನಾಡಿ, ಕೆಲಸದ ಸಮಯದಲ್ಲಿ ಕಾರ್ಮಿಕರಿಗೆ ಈ ರೀತಿಯ ಕಿಟ್ಗಳು ಉಪಯುಕ್ತವಾಗಿದ್ದು ಯಾವುದೇ ತೊಂದರೆಗಳನ್ನು ತಪ್ಪಿಸಲು ಸಹಕಾರಿ ಅಂತ ಹೇಳಿದ್ದಾರೆ. ಕಿಟ್ ವಿತರಣೆಗೊಂಡ ಹಿನ್ನೆಲೆ ಹಲವಾರು ಕಾರ್ಮಿಕರು ಸಂತೋಷ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಜೀವನದ ಸೇಫ್ಟಿಗಾಗಿ ನಮಗೆ ಈ ಒಳ್ಳೆಯ ಒಂದು ಕಾರ್ಪೆಂಟ್ರಿ ಕೆಲಸದ್ದು ಶಿಫ್ಟ್ ನಮಗೆ ತುಂಬ ಒಳ್ಳೆಯದಾಗೈತೆ. ಈ ಸರ್ಕಾರ ಬಂದಿದ ಮೇಲೆ ನಮಗೆ ಯಾರೂ ಈ ಥರ ಕೊಟ್ಟಿದ್ದಿಲ್ಲ. ಈ ಸರ್ಕಾರ ಬಂದಿದ ಮೇಲೆ ಇವು ಒಳ್ಳೆಯ ಥರದ ಕಿಟ್ಗಳನ್ನು, ಕಾರ್ಪೊರೇಟ್ ಕಿಟ್ಟು, ಆಮೇಲೆ ಟೆಂಡರ್ ಕಿಟ್ಟು, ಎಲ್ಲ ಥರದ ಕಿಟ್ಗಳನ್ನು ಕೊಟ್ಟರೆ ನಾವು ಈ ಕಿಟ್ ಕೊಟ್ಟಿರೋದಕ್ಕೆ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳ್ತೀವಿ. ಹಾವೇರಿ ಜಿಲ್ಲೆಯ ಎಲ್ಲ ತಾಲೂಕಿಗೆ ಈ ಥರ ಕಿಟ್ಟಗಳನ್ನು ಹಂಚಬೇಕಂತಂದು ನಮ್ಮ ಮನೆ ಭಾವನೆ ಆಗಿದೆ. ಗುಡಪ್ಪ ಅಂತ ಹೇಳಿ ನಾವು ಹಾವೇರಿಯಿಂದ ಮಾತಾಡ್ತೀವಿ. ಇದರಲ್ಲಿ ಎಜುಕೇಷನ್ ಸಂಬಂಧಪಟ್ಟ ಎಲ್ಲ ಮೆಟೀರಿಯಲ್ಸ್ ಇದೆ, ನಮ್ಮ ಉಪಯೋಗ ಇದೆ. ದಯವಿಟ್ಟು ಅದರಿಂದ ನಮ್ಗೆ ಹೆಲ್ಪ್ ಆಗುತ್ತೆ. ನಮ್ಮ ಹೆಸರು ಬಸವರಾಜ್, ನಾವು ಮುಂದಿದ್ದ ಬಂದಿದ್ದೇವೆ. ಇದು ಕಾರ್ಮಿಕ ಕಿಟ್ಟಿಂದ ಸೇಫ್ಟಿ ಕಿಟ್ ಅಂತ ಕೊಟ್ಟಿದ್ದಾರೆ. ಒಳ್ಳೆಯ ಉದ್ದೇಶದಿಂದ ಕೊಟ್ಟಾಗ ಅದನ್ನು ಯಾಕೆಂದ್ರೆ ಯೂಸ್ ಮಾಡಿದರೆ ನಮಗೆ ಫ್ಯೂಚರ್ಗೆ ಹೆಲ್ಪ್ ಆಗ್ತದೆ. ಕಾರ್ಮಿಕ ಇಲಾಖೆಯಿಂದ ನಮಗೊಂದು ಸೇಫ್ಟಿ ಕಿಟ್ ಕೊಟ್ಟರೆ ಎಲೆಕ್ಟ್ರಿಷಿಯನ್ಗೆ ಒಳ್ಳೆ ನಮ್ಮ ಸೇಫ್ಟಿಯಾಗಿ ಈ ಕಾರ್ಮಿಕ ಇಲಾಖೆಯಿಂದ ತುಂಬ ಧನ್ಯವಾದ. ಕೌನ್ಸಿಲರ್ ಅಂತೇಳಿ ಜಿಲ್ಲೆಯಿಂದ ಬಂದಿದ್ದೀವಿ. ಕಾರ್ಮಿಕ ಇಲಾಖೆಯಿಂದ ಸೇಫ್ಟಿ ಕಿಟ್ ಅಂತ ಕೊಟ್ಟಿದ್ದಾರೆ. ಕರೆಂಟ್ ಕೆಲಸ ಮಾಡೋದ್ರಿಂದ ಕೈಗೆ ಸೇಫ್ಟಿ ಕಿಟ್, ಕಾಲಿಗೆ ಬೂಟ್ಸು ಅವೆಲ್ಲ ಹಾಕ್ಕೊಂಡು ಒಳ್ಳೆಯದು. ರವಿರಾಜ್ ಸಂಶಿ, ಹಾವೇರಿ ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.